ನೋಡಿ, ಗ್ಯಾರಂಟಿಯಿಂದ ಸರ್ಕಾರದ ಖಜಾನೆ ಖಾಲಿ ಆಗ್ತಾ ಇದೆಯಾ ಪ್ರಶ್ನೆ ಮೂಡ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ಪೂರೈಕೆ ಸಮಸ್ಯೆ ಉಲ್ಬಣವಾಗ್ತಾ ಇದೆ. ಆರೋಗ್ಯ ಇಲಾಖೆ ಇದೀಗ ಸರ್ಕಾರದ ವಿರುದ್ಧ ಸಿಡಿದಿದ್ದಾರೆ. ವೈದ್ಯಾಧಿಕಾರಿಗಳು ಔಷಧಿಗಳ ಪೂರೈಕೆಗಾಗಿ ಬೀದಿಗಿಳಿದಿದ್ದಾರೆ. ವೈದ್ಯರು 800 ರೀತಿಯ ಔಷಧಿಗಳಿಗೆ ಬೇಡಿಕೆ ಇದೆ, ಆದರೆ ಕೇವಲ 100ರಿಂದ 125 ರೀತಿಯ ಔಷಧಿ ಮಾತ್ರ ಲಭ್ಯವಿದೆ. ಸಾಲ ಮಾಡಿ ಔಷಧಿಗಳನ್ನ ಖರೀದಿ ಮಾಡ್ತಾ ಇದ್ದೀವಿ. ಮಾರ್ಚ್ 11ರಂದು ರಾಜ್ಯದಂತ ಮುಷ್ಕರವನ್ನು ನಾವು ಮಾಡ್ತೀವಿ, ಮುಷ್ಕರಕ್ಕೆ ನಾವು ಕರೆ ಕೊಟ್ಟಿದ್ದೀವಿ ಅಂತ ಶಿವಮೊಗ್ಗದ ವೈದ್ಯರು ಇದೀಗ ತೀರ್ಮಾನ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೀಗ ಸರ್ಕಾರಿ ಆಸ್ಪತ್ರೆಯ ಸರ್ಕಾರಿ ವೈದ್ಯಾಧಿಕಾರಿಗಳೆಲ್ಲರೂ ಕೂಡ ಸಿಡಿದೆದ್ದು ನಿಂತಿದ್ದಾರೆ. ಗ್ಯಾರಂಟಿಯಿಂದ ಸರ್ಕಾರದಲ್ಲಿ ಖಜಾನೆ ಖಾಲಿ ಆಗ್ತಾ ಇದೆ ಅಂತಕ್ಕಂತಹ ಪ್ರಶ್ನೆ ಮೂಡ್ತಾ ಇದೆ. ಇದೇನಾಗಿದೆ ಅಂದ್ರೆ ನಮಗೆ ಆಸ್ಪತ್ರೆಗಳಲ್ಲಿ ಡ್ರಗ್ಸ್ಗಳ ಸಪ್ಲೈನೇ ಇಲ್ಲ. ಈಗ 1 ವರ್ಷದಿಂದ ಸಪ್ಲೈ ಆಗ್ತಾ ಇಲ್ಲ. ಪ್ರೊಕ್ಯೂರ್ಮೆಂಟ್ ಮಾಡ್ತಾ ಇದೀವಿ, ನಾವು ಸಪ್ಲೈ ಮಾಡ್ತೀವಿ, KSMCL ಇಂದ ಪರಿಚಯ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇನ್ನೂ ಫುಲ್ ಆಗಿ ಬಂದಿಲ್ಲ, ಯಾವುದು ಬಂದಿಲ್ಲ. ನಮ್ಮಲ್ಲಿ ಇರುವ NHM ಗ್ರಾಂಟ್ಸ್ ಇರ್ಬೋದು, ABRK ನಲ್ಲಿ ಕೊಡ್ರಿ ಅಂತಾರೆ. ABRK ಅಂತ ತಮ್ಗೆ ಗೊತ್ತಿದೆ, ಆಯುಷ್ಮಾನ್ ಭಾರತ್ ಕರ್ನಾಟಕದಲ್ಲಿ ನಾವು ಜನರೇಟ್ ಮಾಡ್ಕೋಬೇಕು ಅಮೌಂಟ್, ಅದ್ರಲ್ಲಿ ಖರೀದಿ ಮಾಡ್ರಿ ಅಂತಾರೆ. ಈಗ ಅದರಲ್ಲೂ ಸುಮಾರು 6 ತಿಂಗಳಿಂದ ಯಾರಿಗೂ ದುಡ್ಡು ರಿಲೀಸ್ ಆಗ್ತಾ ಇಲ್ಲ. ಒಂದೊಂದು ಹಾಸ್ಪಿಟ್ಲ್ಗಳಲ್ಲಿ ಡ್ರಗ್ಸ್ಗಳ ನಾವು ಏನಾಗಿದೆ, ಕ್ರೆಡಿಟ್ ಬಿಲ್ಗಳು ತಗೊಂಡು ಈಗಾಗಲೇ ಕೋಟಿಗಟ್ಟಲೆ ಸಾಲಗಳಿದಾವೆ. ಈಗ ಅವುಗಳನ್ನು ತೀರಿಸಬೇಕಾಗಿದೆ. ಈಗ ಸರ್ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅನ್ನೋದಕ್ಕೋಸ್ಕರ ನಾವು ಈಗ ಮುಷ್ಕರ ಕೊಟ್ಟಿದ್ದೀವಿ. ಸರ್ ಸಭೆಯಲ್ಲಿ ತೀರ್ಮಾನಗಳಾದಾಗ ಸಭೆಯಲ್ಲಿ ತೀರ್ಮಾನದಲ್ಲಿ ಅವರು ಸಭೆಗಳನ್ನು ಮಾಡ್ತೀವಿ, ಕ್ರಮ ವಹಿಸ್ತೀವಿ ಅಂತ ಬಿಟ್ಟು 4 ಸಭೆಗಳಲ್ಲೂ ಹೇಳಿದ್ದಾರೆ. ಸಚಿವರೊಂದಿಗೆ 3 ಸಭೆ ಆದಾಗಲೂ ಅವರುಗಳ ಸಭೆಯಲ್ಲಿ ನಾವು ಕ್ರಮ ಕೈಗೊಳಿಸ್ತೀವಿ, ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಯಾವುದೇ ಇದುವರೆಗೂ ಕ್ರಮ ವಹಿಸಿಲ್ಲ. ನಿರ್ಲಕ್ಷ್ಯ ಧೋರಣೆಗಳಿದೆ. ನಿರ್ಲಕ್ಷ್ಯ ಧೋರಣೆ ಮಾಡಿರೋದ್ರಿಂದ ನಾವು ಮುಷ್ಕರಕ್ಕೆ ಈಗ ಇಲ್ಲಿ ಡಿಮ್ಯಾಂಡ್ ಅಲ್ಲಿ ಆಲ್ಮೋಸ್ಟ್ 10ರಿಂದ 12 ಅವರು ಇನ್ ಟೈಮಲ್ಲಿ ಮಾಡೋದು ಡಿಮ್ಯಾಂಡ್ ಇದೆ ಸರ್. ಗ್ರೇಡೇಷನ್, C&R, ಆಮೇಲೆ ಕೆಲವೊಂದು ನಮ್ಮ ಬೇರೆ ಬೇರೆ ಸಿಬ್ಬಂದಿ NHM ಸಿಬ್ಬಂದಿಗಳದ್ದು ಟೈಮ್ಲಿ ಸ್ಯಾಲರಿ. ಸರ್ 4-5 ತಿಂಗಳ ಸ್ಯಾಲರಿನೇ ಆಗಲಿಲ್ಲ ಅಂದ್ರೆ ಗೌರ್ಮೆಂಟ್ ಜೊತೆಗೆ ಏನ್ ಮಾತಾಡ್ಬೇಕು ಅನ್ಸುತ್ತೆ. ನಮ್ಮ ರಾಜ್ಯಾಧ್ಯಕ್ಷ ಷಡಕ್ಷರ ಹೇಳಿದ್ದಾರೆ, ನೀವು ಕೇಳಿರ್ಬೋದು. 4-5 ತಿಂಗಳಿಂದ ಸಿಬ್ಬಂದಿಗೆ ಒಂದು ಹೊಡೆದ 25,000 ನಮ್ಮ ಬೇರೆ ಬೇರೆ ಸಿಬ್ಬಂದಿಗಳು ಸರ್. NHM ಇರೋರಿಗೆ 25, 10 ವರ್ಷ 20 ವರ್ಷ ಸರ್ವಿಸ್ ಮಾಡಿದವರಿಗೆ 25,000 15,000 ಕೊಟ್ರೆ ಅದನ್ನ ಕರೆಕ್ಟ್ ಆಗಿ ಕೊಟ್ರೆ ಅವ್ರಿಗೆ ಏನೂ ಇಲ್ಲ. 4-5 ತಿಂಗಳಾಗುತ್ತೆ ಸರ್. ಬರೀ ಟೆಕ್ನಿಕಲ್ ಪ್ರಾಬ್ಲಮ್ ಹೇಳ್ತಾರೆ. ನಾನು 27 ವರ್ಷ ಸರ್ವಿಸ್ ನಂದು, ನನ್ನ ಸ್ಯಾಲರಿ 2 ತಿಂಗಳಿಂದ ಆಗಿಲ್ಲ. ಏನ್ ಹೇಳ್ಬೇಕು ಇದಕ್ಕೆ? ಡಾಕ್ಟರ್ ಹೇಗ ನೀವು ಅಡ್ಜಸ್ಟ್ ಮಾಡ್ಕೊತಾರೆ, ನಾವು ಇದು ಮಾಡೋದು. ಪಾಪ ನಮ್ಮ ಬಡ ಸಿಬ್ಬಂದಿಗಳು ಬಹಳ ಇದ್ದಾರೆ. ನಮ್ಮ NHM ಸಿಬ್ಬಂದಿ ಬೇರೆ ಬೇರೆ ನೌಕರರು ಔಟ್ಸೋರ್ಸ್ನಾಗ ಇದ್ದವರು 12,000ಕ್ಕೆಲ್ಲ ಕೆಲಸ ಮಾಡ್ತಾರೆ ಪಾಪ ಸರ್. ದಿನ ನಮ್ಮ OPD ಬಂದು ಸರ್ ಸಂಬಳ ಕೊಡಿ, ಇಲ್ಲ ಒಂದು 5,000 ಸಾಲ ಕೊಡಿ ಅಂತ ಯಾವ ಕೊಡ್ತೀವಿ, ಯಾರು ಇಲ್ಲ ಅಂದ್ರೆ ಇದುವರೆಗೆ. ನೋಡಿ, ಗ್ಯಾರಂಟಿಯಿಂದ ಸರ್ಕಾರದ ಖಜಾನೆ ಖಾಲಿ ಆಗ್ತಾ ಇದೆಯಾ ಪ್ರಶ್ನೆ ಮೂಡ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ಪೂರೈಕೆ ಸಮಸ್ಯೆ ಉಲ್ಬಣವಾಗ್ತಾ ಇದೆ. ಆರೋಗ್ಯ ಇಲಾಖೆ ಇದೀಗ ಸರ್ಕಾರದ ವಿರುದ್ಧ ಸಿಡಿದಿದ್ದಾರೆ. ವೈದ್ಯಾಧಿಕಾರಿಗಳು ಔಷಧಿಗಳ ಪೂರೈಕೆಗಾಗಿ ಬೀದಿಗಿಳಿದಿದ್ದಾರೆ. ವೈದ್ಯರು 800 ರೀತಿಯ ಔಷಧಿಗಳಿಗೆ ಬೇಡಿಕೆ ಇದೆ, ಆದರೆ ಕೇವಲ 100ರಿಂದ 125 ರೀತಿಯ ಔಷಧಿ ಮಾತ್ರ ಲಭ್ಯವಿದೆ. ಸಾಲ ಮಾಡಿ ಔಷಧಿಗಳನ್ನ ಖರೀದಿ ಮಾಡ್ತಾ ಇದ್ದೀವಿ. ಮಾರ್ಚ್ 11ರಂದು ರಾಜ್ಯದಂತ ಮುಷ್ಕರವನ್ನು ನಾವು ಮಾಡ್ತೀವಿ, ಮುಷ್ಕರಕ್ಕೆ ನಾವು ಕರೆ ಕೊಟ್ಟಿದ್ದೀವಿ ಅಂತ ಶಿವಮೊಗ್ಗದ ವೈದ್ಯರು ಇದೀಗ ತೀರ್ಮಾನ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೀಗ ಸರ್ಕಾರಿ ಆಸ್ಪತ್ರೆಯ ಸರ್ಕಾರಿ ವೈದ್ಯಾಧಿಕಾರಿಗಳೆಲ್ಲರೂ ಕೂಡ ಸಿಡಿದೆದ್ದು ನಿಂತಿದ್ದಾರೆ. ಗ್ಯಾರಂಟಿಯಿಂದ ಸರ್ಕಾರದಲ್ಲಿ ಖಜಾನೆ ಖಾಲಿ ಆಗ್ತಾ ಇದೆ ಅಂತಕ್ಕಂತಹ ಪ್ರಶ್ನೆ ಮೂಡ್ತಾ ಇದೆ. ಇದೇನಾಗಿದೆ ಅಂದ್ರೆ ನಮಗೆ ಆಸ್ಪತ್ರೆಗಳಲ್ಲಿ ಡ್ರಗ್ಸ್ಗಳ ಸಪ್ಲೈನೇ ಇಲ್ಲ. ಈಗ 1 ವರ್ಷದಿಂದ ಸಪ್ಲೈ ಆಗ್ತಾ ಇಲ್ಲ. ಪ್ರೊಕ್ಯೂರ್ಮೆಂಟ್ ಮಾಡ್ತಾ ಇದೀವಿ, ನಾವು ಸಪ್ಲೈ ಮಾಡ್ತೀವಿ, KSMCL ಇಂದ ಪರಿಚಯ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇನ್ನೂ ಫುಲ್ ಆಗಿ ಬಂದಿಲ್ಲ, ಯಾವುದು ಬಂದಿಲ್ಲ. ನಮ್ಮಲ್ಲಿ ಇರುವ NHM ಗ್ರಾಂಟ್ಸ್ ಇರ್ಬೋದು, ABRK ನಲ್ಲಿ ಕೊಡ್ರಿ ಅಂತಾರೆ. ABRK ಅಂತ ತಮ್ಗೆ ಗೊತ್ತಿದೆ, ಆಯುಷ್ಮಾನ್ ಭಾರತ್ ಕರ್ನಾಟಕದಲ್ಲಿ ನಾವು ಜನರೇಟ್ ಮಾಡ್ಕೋಬೇಕು ಅಮೌಂಟ್, ಅದ್ರಲ್ಲಿ ಖರೀದಿ ಮಾಡ್ರಿ ಅಂತಾರೆ. ಈಗ ಅದರಲ್ಲೂ ಸುಮಾರು 6 ತಿಂಗಳಿಂದ ಯಾರಿಗೂ ದುಡ್ಡು ರಿಲೀಸ್ ಆಗ್ತಾ ಇಲ್ಲ. ಒಂದೊಂದು ಹಾಸ್ಪಿಟ್ಲ್ಗಳಲ್ಲಿ ಡ್ರಗ್ಸ್ಗಳ ನಾವು ಏನಾಗಿದೆ, ಕ್ರೆಡಿಟ್ ಬಿಲ್ಗಳು ತಗೊಂಡು ಈಗಾಗಲೇ ಕೋಟಿಗಟ್ಟಲೆ ಸಾಲಗಳಿದಾವೆ. ಈಗ ಅವುಗಳನ್ನು ತೀರಿಸಬೇಕಾಗಿದೆ. ಈಗ ಸರ್ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅನ್ನೋದಕ್ಕೋಸ್ಕರ ನಾವು ಈಗ ಮುಷ್ಕರ ಕೊಟ್ಟಿದ್ದೀವಿ. ಸರ್ ಸಭೆಯಲ್ಲಿ ತೀರ್ಮಾನಗಳಾದಾಗ ಸಭೆಯಲ್ಲಿ ತೀರ್ಮಾನದಲ್ಲಿ ಅವರು ಸಭೆಗಳನ್ನು ಮಾಡ್ತೀವಿ, ಕ್ರಮ ವಹಿಸ್ತೀವಿ ಅಂತ ಬಿಟ್ಟು 4 ಸಭೆಗಳಲ್ಲೂ ಹೇಳಿದ್ದಾರೆ. ಸಚಿವರೊಂದಿಗೆ 3 ಸಭೆ ಆದಾಗಲೂ ಅವರುಗಳ ಸಭೆಯಲ್ಲಿ ನಾವು ಕ್ರಮ ಕೈಗೊಳಿಸ್ತೀವಿ, ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಯಾವುದೇ ಇದುವರೆಗೂ ಕ್ರಮ ವಹಿಸಿಲ್ಲ. ನಿರ್ಲಕ್ಷ್ಯ ಧೋರಣೆಗಳಿದೆ. ನಿರ್ಲಕ್ಷ್ಯ ಧೋರಣೆ ಮಾಡಿರೋದ್ರಿಂದ ನಾವು ಮುಷ್ಕರಕ್ಕೆ ಈಗ ಇಲ್ಲಿ ಡಿಮ್ಯಾಂಡ್ ಅಲ್ಲಿ ಆಲ್ಮೋಸ್ಟ್ 10ರಿಂದ 12 ಅವರು ಇನ್ ಟೈಮಲ್ಲಿ ಮಾಡೋದು ಡಿಮ್ಯಾಂಡ್ ಇದೆ ಸರ್. ಗ್ರೇಡೇಷನ್, C&R,
ಆಮೇಲೆ ಕೆಲವೊಂದು ನಮ್ಮ ಬೇರೆ ಬೇರೆ ಸಿಬ್ಬಂದಿ NHM ಸಿಬ್ಬಂದಿಗಳದ್ದು ಟೈಮ್ಲಿ ಸ್ಯಾಲರಿ ಸರ್ 4-5 ತಿಂಗಳ ಸ್ಯಾಲರಿನೇ ಆಗಲಿಲ್ಲ ಅಂದ್ರೆ ಗೌರ್ಮೆಂಟ್ ಜೊತೆಗೆ ಏನ್ ಮಾತಾಡ್ಬೇಕು ಅನ್ಸುತ್ತೆ. ನಮ್ಮ ರಾಜ್ಯಾಧ್ಯಕ್ಷ ಷಡಕ್ಷರ ಹೇಳಿದ್ದಾರೆ, ನೀವು ಕೇಳಿರ್ಬೋದು. 4-5 ತಿಂಗಳಿಂದ ಸಿಬ್ಬಂದಿಗೆ ಒಂದು ಹೊಡೆದ 25,000 ನಮ್ಮ ಬೇರೆ ಬೇರೆ ಸಿಬ್ಬಂದಿಗಳು ಸರ್ NHM ಇರೋರಿಗೆ 25 10 ವರ್ಷ 20 ವರ್ಷ ಸರ್ವಿಸ್ ಮಾಡಿದವರಿಗೆ 25,000 15,000 ಕೊಟ್ರೆ ಅದನ್ನ ಕರೆಕ್ಟ್ ಆಗಿ ಕೊಟ್ರೆ ಅವ್ರಿಗೆ ಏನೂ ಇಲ್ಲ. 4-5 ತಿಂಗಳಾಗುತ್ತೆ ಸರ್. ಬರೀ ಟೆಕ್ನಿಕಲ್ ಪ್ರಾಬ್ಲಮ್ ಹೇಳ್ತಾರೆ. ನಾನು 27 ವರ್ಷ ಸರ್ವಿಸ್ ನನ್ನ ಸ್ಯಾಲರಿ ಈಗ 2 ತಿಂಗಳಿಂದ ಆಗಿಲ್ಲ. ಏನ್ ಹೇಳ್ಬೇಕು ಇದಕ್ಕೆ? ಡಾಕ್ಟರ್ ಹೇಗ ನೀವು ಅಡ್ಜಸ್ಟ್ ಮಾಡ್ಕೊತಾರೆ, ನಾವು ಇದು ಮಾಡೋದು. ಪಾಪ ನಮ್ಮ ಬಡ ಸಿಬ್ಬಂದಿಗಳು ಬಹಳ ಇದ್ದಾರೆ. ನಮ್ಮ NHM ಸಿಬ್ಬಂದಿ ಬೇರೆ ಬೇರೆ ನೌಕರರು ಔಟ್ಸೋರ್ಸ್ನಾಗ ಇದ್ದವರು 12,000ಕ್ಕೆಲ್ಲ ಕೆಲಸ ಮಾಡ್ತಾರೆ ಪಾಪ ಸರ್. ದಿನ ನಮ್ಮ OPD ಬಂದು ಸರ್ ಸಂಬಳ ಕೊಡಿ, ಇಲ್ಲ ಒಂದು 5,000 ಸಾಲ ಕೊಡಿ ಅಂತ ಯಾವ ಕೊಡ್ತೀವಿ, ಯಾರು ಇಲ್ಲ ಅಂದ್ರೆ ಇದುವರೆಗೆ ನೋಡಿ. ಗ್ಯಾರಂಟಿಯಿಂದ ಸರ್ಕಾರದ ಖಜಾನೆ ಖಾಲಿ ಆಗ್ತಾ ಇದೆಯಾ? ಪ್ರಶ್ನೆ ಮೂಡ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ಪೂರೈಕೆ ಸಮಸ್ಯೆ ಉಲ್ಬಣವಾಗ್ತಾ ಇದೆ. ಆರೋಗ್ಯ ಇಲಾಖೆ ಇದೀಗ ಸರ್ಕಾರದ ವಿರುದ್ಧ ಸಿಡಿದಿದ್ದಾರೆ. ವೈದ್ಯಾಧಿಕಾರಿಗಳು ಔಷಧಿಗಳ ಪೂರೈಕೆಗಾಗಿ ಬೀದಿಗಿಳಿದಿದ್ದಾರೆ. ವೈದ್ಯರು 800 ರೀತಿಯ ಔಷಧಿಗಳಿಗೆ ಬೇಡಿಕೆ ಇದೆ, ಆದರೆ ಕೇವಲ 100ರಿಂದ 125 ರೀತಿಯ ಔಷಧಿ ಮಾತ್ರ ಲಭ್ಯವಿದೆ. ಸಾಲ ಮಾಡಿ ಔಷಧಿಗಳನ್ನ ಖರೀದಿ ಮಾಡ್ತಾ ಇದ್ದೀವಿ. ಮಾರ್ಚ್ 11ರಂದು ರಾಜ್ಯದಂತ ಮುಷ್ಕರವನ್ನು ನಾವು ಮಾಡ್ತೀವಿ, ಮುಷ್ಕರಕ್ಕೆ ನಾವು ಕರೆ ಕೊಟ್ಟಿದ್ದೀವಿ ಅಂತ ಶಿವಮೊಗ್ಗದ ವೈದ್ಯರು ಇದೀಗ ತೀರ್ಮಾನ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೀಗ ಸರ್ಕಾರಿ ಆಸ್ಪತ್ರೆಯ ಸರ್ಕಾರಿ ವೈದ್ಯಾಧಿಕಾರಿಗಳೆಲ್ಲರೂ ಕೂಡ ಸಿಡಿದೆದ್ದು ನಿಂತಿದ್ದಾರೆ. ಗ್ಯಾರಂಟಿಯಿಂದ ಸರ್ಕಾರದಲ್ಲಿ ಖಜಾನೆ ಖಾಲಿ ಆಗ್ತಾ ಇದೆ ಅಂತಕ್ಕಂತಹ ಪ್ರಶ್ನೆ ಮೂಡ್ತಾ ಇದೆ. ಇದೇನಾಗಿದೆ ಅಂದ್ರೆ ನಮಗೆ ಆಸ್ಪತ್ರೆಗಳಲ್ಲಿ ಡ್ರಗ್ಸ್ಗಳ ಸಪ್ಲೈನೇ ಇಲ್ಲ. ಈಗ 1 ವರ್ಷದಿಂದ ಸಪ್ಲೈ ಆಗ್ತಾ ಇಲ್ಲ. ಪ್ರೊಕ್ಯೂರ್ಮೆಂಟ್ ಮಾಡ್ತಾ ಇದೀವಿ, ನಾವು ಸಪ್ಲೈ ಮಾಡ್ತೀವಿ, KSMCL ಇಂದ ಪರ್ಚೇಸ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇನ್ನೂ ಫುಲ್ ಆಗಿ ಬಂದಿಲ್ಲ, ಯಾವುದು ಬಂದಿಲ್ಲ. ನಮ್ಮಲ್ಲಿ ಇರುವ NHM ಗ್ರಾಂಟ್ಸ್ ಇರ್ಬೋದು, ABRK ನಲ್ಲಿ ಕೊಡ್ರಿ ಅಂತಾರೆ. ABRK ಅಂತ ತಮ್ಗೆ ಗೊತ್ತಿದೆ, ಆಯುಷ್ಮಾನ್ ಭಾರತ್ ಕರ್ನಾಟಕದಲ್ಲಿ ನಮ್ಗೆ ಜನರೇಟ್ ಮಾಡ್ಕೋಬೇಕು ಅಮೌಂಟ್, ಅದ್ರಲ್ಲಿ ಖರೀದಿ ಮಾಡ್ರಿ ಅಂತಾರೆ. ಈಗ ಅದರಲ್ಲೂ ಸುಮಾರು 6 ತಿಂಗಳಿಂದ ಯಾರಿಗೂ ದುಡ್ಡು ರಿಲೀಸ್ ಆಗ್ತಾ ಇಲ್ಲ. ಒಂದೊಂದು ಹಾಸ್ಪಿಟ್ಲ್ಗಳಲ್ಲಿ ಡ್ರಗ್ಸ್ಗಳ ನಾವು ಏನಾಗಿದೆ, ಕ್ರೆಡಿಟ್ ಬಿಲ್ಗಳು ತಗೊಂಡು ಈಗಾಗಲೇ ಕೋಟಿಗಟ್ಟಲೆ ಸಾಲಗಳಿದಾವೆ. ಈಗ ಅವುಗಳನ್ನು ತೀರಿಸಬೇಕಾಗಿದೆ. ಈಗ ಸರ್ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅನ್ನೋದಕ್ಕೋಸ್ಕರ ನಾವು ಈಗ ಮುಷ್ಕರ ಕೊಟ್ಟಿದ್ದೀವಿ ಸರ್. ಸಭೆಯಲ್ಲಿ ತೀರ್ಮಾನಗಳಾದಾಗ ಸಭೆಯಲ್ಲಿ ತೀರ್ಮಾನದಲ್ಲಿ ಅವರು ಸಭೆಗಳನ್ನು ಮಾಡ್ತೀವಿ, ಕ್ರಮ ವಹಿಸ್ತೀವಿ ಅಂತ ಬಿಟ್ಟು 4 ಸಭೆಗಳಲ್ಲೂ ಹೇಳಿದ್ದಾರೆ. ಸಚಿವರೊಂದಿಗೆ 3 ಸಭೆ ಆದಾಗಲೂ ಅವರುಗಳ ಸಭೆಯಲ್ಲಿ ನಾವು ಕ್ರಮ ಕೈಗೊಳಿಸ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಯಾವುದೇ ಇದುವರೆಗೂ ಕ್ರಮ ವಹಿಸಿಲ್ಲ. ನಿರ್ಲಕ್ಷ್ಯ ಧೋರಣೆಗಳಿದೆ. ನಿರ್ಲಕ್ಷ್ಯ ಧೋರಣೆ ಮಾಡಿರೋದ್ರಿಂದ ನಾವು ಮುಷ್ಕರಕ್ಕೆ ಈಗ ಇಲ್ಲಿ ಡಿಮ್ಯಾಂಡ್ ಅಲ್ಲಿ ಆಲ್ಮೋಸ್ಟ್ 10ರಿಂದ 12 ಅವರು ಇನ್ ಟೈಮಲ್ಲಿ ಮಾಡೋದು ಡಿಮ್ಯಾಂಡ್ ಇದೆ ಸರ್. ಗ್ರೇಡೇಷನ್, C&R, ಆಮೇಲೆ ಕೆಲವೊಂದು ನಮ್ಮ ಬೇರೆ ಬೇರೆ ಸಿಬ್ಬಂದಿ NHM ಸಿಬ್ಬಂದಿಗಳದ್ದು ಟೈಮ್ಲಿ ಸ್ಯಾಲರಿ ಸರ್. 4-5 ತಿಂಗಳ ಸ್ಯಾಲರಿನೇ ಆಗಲಿಲ್ಲ ಅಂದ್ರೆ ಗೌರ್ಮೆಂಟ್ ಜೊತೆಗೆ ಏನ್ ಮಾತಾಡ್ಬೇಕು ಅನ್ಸುತ್ತೆ. ನಮ್ಮ ರಾಜ್ಯಾಧ್ಯಕ್ಷ ಷಡಕ್ಷರ ಹೇಳಿದ್ದಾರೆ, ನೀವು ಕೇಳಿರ್ಬೋದು. 4-5 ತಿಂಗಳಿಂದ ಸಿಬ್ಬಂದಿಗೆ ಒಂದು ಹೊಡೆದ 25,000 ನಮ್ಮ ಬೇರೆ ಬೇರೆ ಸಿಬ್ಬಂದಿಗಳು ಸರ್ NHM ಇರೋರಿಗೆ 25 10 ವರ್ಷ 20 ವರ್ಷ ಸರ್ವಿಸ್ ಮಾಡಿದವರಿಗೆ 25,000 15,000 ಕೊಟ್ರೆ ಅದನ್ನ ಕರೆಕ್ಟ್ ಆಗಿ ಕೊಟ್ರೆ ಅವ್ರಿಗೆ ಏನೂ ಇಲ್ಲ. 4-5 ತಿಂಗಳಾಗುತ್ತೆ ಸರ್. ಬರೀ ಟೆಕ್ನಿಕಲ್ ಪ್ರಾಬ್ಲಮ್ ಹೇಳ್ತಾರೆ. ನಾನು 27 ವರ್ಷ ಸರ್ವಿಸ್ ನನ್ನ ಸ್ಯಾಲರಿ ಈಗ 2 ತಿಂಗಳಿಂದ ಆಗಿಲ್ಲ. ಏನ್ ಹೇಳ್ಬೇಕು ಇದಕ್ಕೆ? ಡಾಕ್ಟರ್ ಹೇಗ ನೀವು ಅಡ್ಜಸ್ಟ್ ಮಾಡ್ಕೊತಾರೆ, ನಾವು ಇದು ಮಾಡೋದು. ಪಾಪ ನಮ್ಮ ಬಡ ಸಿಬ್ಬಂದಿಗಳು ಬಹಳ ಇದ್ದಾರೆ. ನಮ್ಮ NHM ಸಿಬ್ಬಂದಿ ಬೇರೆ ಬೇರೆ ನೌಕರರು ಔಟ್ಸೋರ್ಸ್ನಾಗ ಇದ್ದವರು 12,000ಕ್ಕೆಲ್ಲ ಕೆಲಸ ಮಾಡ್ತಾರೆ ಪಾಪ ಸರ್. ದಿನ ನಮ್ಮ OPD ಬಂದು ಸರ್ ಸಂಬಳ ಕೊಡಿ, ಇಲ್ಲ ಒಂದು 5,000 ಸಾಲ ಕೊಡಿ ಅಂತ ಯಾವ ಕೊಡ್ತೀವಿ, ಯಾರು ಇಲ್ಲ ಅಂದ್ರೆ ಇದುವರೆಗೆ